ನನ್ನ ಪ್ರಕಾರ ಅಂತ ಹೇಳಿದ್ರೆ ಬಿ ಎ ರೋಮನ್ ಇನ್ ಎ ರೋಮ್ ಆಯ್ತಾ. ಅಂದ್ರೆ ಹಾಗೆ ಇರಬೇಕು. ಇವಾಗ ನಾನು ಜನಪದ ಹಾಡ್ತಾ ಇದೀನಿ ಅಂತ ಹೇಳಿದ್ರೆ, ನಾನು ಯಾವ್ದೋ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹಾಡಿದ್ರೆ ಅದಕ್ಕೊಂದು ಅರ್ಥನೇ ಇಲ್ಲ ಅಲ್ವಾ. ಅಂದ್ರೆ ನಾನು ಜನಪದನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಲ್ವಾ. ಒಬ್ಬ ಜನಪದ ಗಾಯಕಿಯಾಗಿ ಜನಪದ ಪ್ರಕಾರವನ್ನ, ಜಾನಪದದ ಆ ಒಂದು ನೆಲಮೂಲ ಸಂಸ್ಕೃತಿಯನ್ನ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ಮೊದಲು ನಾನು ಅದನ್ನ ಅಳವಡಿಸ್ಕೋಬೇಕು ಅಲ್ವಾ. ಆಮೇಲೆ ಯು ಶುಡಂಟ್ ಡೂ ಎನಿ ಡ್ರಾಮಾಸ್. ಓಕೆ, ಅದ್ರಲ್ಲಿ ನನ್ನನ್ನು ನಾನು ತೊಡಸ್ಕೊಂಡಾಗ ಮಾತ್ರ ಅದನ್ನ ನನ್ಗೆ ತುಂಬಾ ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಒಂದು ಗೆಟಪ್ ಹಾಗೆ ಇರಬೇಕು ಅಂತ ನಾನು ನೀನ್ ನೋಡಿದ್ಯಾ ಹರೀಶ್, ಮುಂದೆ ಚಿಕ್ಕವಳಿದ್ದಾಗ್ಲಿಂದನೂ ಒಂಥರ ನೇಟಿವಿಟಿ ಒಂಥರ ಮನೆ ಮಗಳ ಥರನೇ ಬೆಳೆದವಳು ನಾನು. ಸೊ ಅವಾಗಿಂದ ಬಂದಂತಹ ಆ ಒಂದು ನೇಚರ್ನ ನನಗೆ ನಾನು ಎಲ್ಲಿ ಹೋದ್ರು ಈ ಕೈ ಬಳೆಗಳು, ಇದು ಎಸ್ಪೆಷಲಿ ಇದು ಉಳಿವಿ ಬಳೆಗಳು ಅಂತ ಹೇಳ್ತಾರೆ. ತೋರಿಸಿ ಒಂಚೂರು, ನಮ್ಮ ಕ್ಯಾಮರಾಮನ್ ಅದನ್ನ ಕ್ಲೋಸ್ ಅಪ್ ಒಂಚೂರು ಫೋಕಸ್ ಮಾಡ್ಲಿ. ಓಕೆ, ಇದು ಉಳಿವಿ ಬಳೆಗಳು ಆಯ್ತಾ. ಇದರಲ್ಲಿ ಶಿವಲಿಂಗ ಮತ್ತೆ ಓಂ ಅಂತ ಎರಡು ಕೆತ್ತಿರೋದು, ಕೈಯಲ್ಲಿ ಮಾಡಿರುವಂತಹ ಗಾಜಿನ ಬಳೆಗಳು. ನಾನು ಇಲ್ಲಿ ಬೆಂಗಳೂರಲ್ಲಿ ಎಲ್ಲೋ ಒಂದು ಲೋಕಲ್ ಜಾಗ ಇದ್ದಲ್ಲಿ ಹಾಡಿದ್ರು ಇದೇ ಹಾಕೊಳ್ಳೋದು, ಅಮೆರಿಕ ಲಂಡನ್ಗೆ ಹೋದ್ರು ಇದೇ ಬಳೆಗಳು ಹಾಕೊಳ್ಳೋದು. ಹೌದು, ಇದು ಉಳಿವಿಯಿಂದ ತರಿಸ್ತಾರೆ. ಎಸ್ಪೆಷಲಿ ನನಗೆ ಇದು ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಬಿ ಕೆ ಶಿವರಾಮ್ ಅವ್ರ ತಂಡದವರು ನನಗೋಸ್ಕರ ತರಿಸ್ಕೊಡ್ತಾರೆ.